ದಾವಣಗೆರೆ ಮುಸ್ಲಿಂ ಆಕ್ರೋಶದ ಕಿಚ್ಚಿಗೆ ಮದ್ದು ಅರಿತ ಕಾಂಗ್ರೆಸ್. ದರ್ಗಾ ಗಲಭೆ ಕೇಸ್ ವಾಪಸ್, ಹಿಜಾಬ್ಗೂ ಗ್ರೀನ್ ಸಿಗ್ನಲ್. ಹಿಜಾಬ್ ಅಂತ ಅವ್ರು ಕರಿಬಹುದು, ಸಮಾನತೆ ಅಂತ ನಾನು ಕರೀತೀನಿ. ಸರ್ಕಾರದ ಡಬಲ್ ಆಫರ್ಗೆ ಕೆರಳಿ ಕೆಂಡವಾದ ಕಮಲಪಾಳ್ಯ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ರಾಜ್ಯ ಸರ್ಕಾರ ಈ ಸಂವಿಧಾನದ ವಿರೋಧಿ. ಆ ಪಾಪದ ವ್ಯವಸ್ಥೆಗೆ ಪ್ರಾಯಶ್ಚಿತ್ತನೂ ಕೂಡ ಆಗ್ತದೆ. ಎಸ್, ದಾವಣಗೆರೆಯಲ್ಲಿದ್ದ ಮುಸ್ಲಿಂ ಆಕ್ರೋಶದ ಕಿಚ್ಚಿಗೆ ಕೈ ನಾಯಕರು ಮದ್ದರೆದಿದ್ದಾರೆ ಅಂತ ಬಿಜೆಪಿ ಜ್ವಾಲಾಮುಖಿಯಂತೆ ಕೆರಳಿ ಹೋಗಿದೆ. ಟಿಕೆಟ್ ಸಿಗದಿದ್ದಕ್ಕೆ ಸಿಡಿದೆದ್ದಿದ್ದ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಕಾಪಾಡಿಕೊಳ್ಳೋಕೆ ಸರ್ಕಾರ ಎರಡು ಬ್ರಹ್ಮಾಸ್ತ್ರ ಬಿಟ್ಟಿದೆ. ಒಂದೆಡೆ ಮಶಾಕ್ ದರ್ಗಾ ಗಲಭೆ ಕೇಸ್ ವಾಪಸ್, ಇನ್ನೊಂದೆಡೆ ಹಿಜಾಬ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸರ್ಕಾರದ ಈ ಡಬಲ್ ಆಫರ್ ಅನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡ ಬಿಜೆಪಿ ಇದು ಸಂವಿಧಾನಬದ್ಧ ನಿರ್ಧಾರನಾ ಅಥವಾ ಓಲೈಕೆ ರಾಜಕೀಯನಾ ಅಂತ ಪ್ರಶ್ನೆ ಮಾಡ್ತಿದೆ. ಕಾಂಗ್ರೆಸ್ ಸರ್ಕಾರ ಸರ್ಫ್ ಹಾಕಿ ಡೆಟಾಲ್ ಹಾಕಿ ತೊಳೆದ್ರೂ ಕೂಡ ಅವರ ಕಂತ್ರಿ ಬುದ್ಧಿ ಬಿಡಕ್ಕೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಇದೆ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ರಾಜ್ಯ ಸರ್ಕಾರ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು ಹೋಗ್ಬೇಕು, ಕೆಲಸ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡ್ತಾ ಇರುವಂಥದ್ದು ಈ ಸಂವಿಧಾನದ ವಿರೋಧಿ. ಓಟ್ ತಗೊಂಡಿದ್ದಾರೆ, ಸಂವಿಧಾನದ ಹೆಸರಲ್ಲಿ ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ಏನಾಯಿತು, ಮುಸ್ಲಿಮರು ವಿರೋಧ ಆಗಿದ್ದಾರೆ ಅಂತೇಳಿ ಈಗ 800 ಕೋಟಿ ಅನುದಾನ, ಹಿಜಾಬ್ ವಾಪಸ್ ಪಡೆದಿರೋದು, ಕಲಬುರಗಿ ಘಟನೆ ಕೇಸ್ ವಾಪಸ್ ತೆಗೆದಿರೋದು, ಒಂದರಿಂದ ಒಂದು ಬಂಪರ್ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ ಅವರು. ರಾಜ್ಯದಲ್ಲಿರೋದು ಹಿಂದೂ ವಿರೋಧಿ ಸರ್ಕಾರ ಅಂತ ಆರೋಪಿಸಿರುವ ಬಿಜೆಪಿ ನಾಯಕರು ದೇಶದಲ್ಲಿನ ಸದ್ಯದ ಕಾಂಗ್ರೆಸ್ ಪರಿಸ್ಥಿತಿಗೆ ತುಷ್ಟೀಕರಣವೇ ಕಾರಣ ಅಂತ ವ್ಯಾಖ್ಯಾನಿಸಿದ್ದಾರೆ. ಈ ಹಿಂದೂ ವಿರೋಧ ನೀತಿಯನ್ನ ಏನು ಕಾಂಗ್ರೆಸ್ ಸರ್ಕಾರ ಅನುಸರಿಸ್ತಾ ಇದೆ, ಇದರ ವಿರುದ್ಧ ರಾಜ್ಯಾದ್ಯಂತ ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರಿಗೇನು ಮನೆ ಕಳಿಸುವಂತ ಕೆಲಸ ಆಗಬೇಕು. ಕಾಂಗ್ರೆಸ್ ಪಾರ್ಟಿ ಒಂದು ಸಂಗತಿ ಅರ್ಥ ಮಾಡ್ಕೋಬೇಕು, ಈ ತುಷ್ಟೀಕರಣದ ಕಾರಣದಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಇವತ್ತು ನಿರ್ನಾಮ ಆಗ್ತಾ ಇದೆ. ಪ್ರಪಂಚಕ್ಕೆ ಗೊತ್ತಿದೆ ಅವ್ರು ಮಾಡ್ತಾ ಇರ್ತಕ್ಕಂಥ ಪಾಪದ ವ್ಯವಸ್ಥೆ. ಆ ಪಾಪದ ವ್ಯವಸ್ಥೆಗೆ ಪ್ರಾಯಶ್ಚಿತ್ತನೂ ಕೂಡ ಆಗ್ತದೆ. ಕಾಂಗ್ರೆಸ್ ಸರ್ಕಾರ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಿದೆ, ಒಂದು ಸಮುದಾಯದ ಓಲೈಕೆ ಮಾಡ್ತಿದೆ ಅಂತ ಬಿಜೆಪಿ ಕಿಡಿಕಾರಿದ್ರೆ, ಸರ್ಕಾರ ಹಿಂಪಡೆದ 52 ಪ್ರಕರಣಗಳ ಪೈಕಿ ಬರೀ ಮುಸ್ಲಿಮರ ಕೇಸುಗಳು ಮಾತ್ರ ಇಲ್ಲ ಅಂತ ಕೈಪಡೆ ಸಮರ್ಥಿಸಿಕೊಂಡಿದೆ. ಸಮಬಾಳು ಸಮಪಾಲು ನಮ್ಮ ಪಾಲಿಸಿ ಅಂತ ತಿರುಗೇಟು ನೀಡಿದೆ. ನೋಡಿ, ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ನೋಡ್ಕೊಳ್ಬೇಕು ಅಂತ ಸಂವಿಧಾನದಲ್ಲಿ ಏನಿದೆ ಅದನ್ನೇ ಮಾಡ್ತಾ ಇರೋದು. ಎಕ್ಸ್ಟ್ರಾ ಏನು ಮಾಡೋದಿಲ್ಲ. ನಾವು ರೈತರ ಕೇಸ್ ತೆಗ್ಸಿದೀವಲ್ಲ, ಅದೇನು ಕೋಮಿಲ್ಲ. ನಮ್ಮಲ್ಲಿ 8 ರಿಂದ 9 ಕೇಸ್ ಇನ್ನು ತೆಗ್ಸಿದೀವಿ. ಅಲ್ಲಿ ಜಾತಿ ಧರ್ಮ ಬಂದಿತ್ತ ನಮಗೆ, ಅದಕ್ಕೆ ಯಾಕೆ ಕೋಮು ಬಣ್ಣ ಹಚ್ಚಿದ್ವಿ ಅಂತ. ಇನ್ನು ಶಾಲೆಗಳಲ್ಲಿ ಹಿಜಾಬ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಜೆಪಿಗೆ ಸಚಿವ ಮಧು ಬಂಗಾರಪ್ಪ ಟಾಂಗ್ ನೀಡಿದ್ದಾರೆ. ಬಿಜೆಪಿಯವರಿಗೆ ಅದು ಹಿಜಾಬ್ ನಮಗೆ ಸಮಾನತೆ ಸಂಕೇತ, ಮತ ಹಾಕಿದವರಿಗೆ ಅನ್ಯಾಯ ಮಾಡಬಾರದು ಅಂದಿದ್ದಾರೆ. ಹಿಜಾಬ್ ಅಂತ ಅವ್ರು ಕರಿಬಹುದು, ಸಮಾನತೆ ಅಂತ ನಾನು ಕರಿತೀನಿ. ಅವ್ರಿಗೆ ಆ ಥರ ವಿಕೃತ ಮನಸ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಆ ಥರನೇ ಅವ್ರ ಥಿಂಕಿಂಗು. ನಮ್ಮ ಸರ್ಕಾರದಲ್ಲಿ ಪ್ರಣಾಳಿಕೆಯಲ್ಲಿ ಸಮಾನತೆಯನ್ನು ಕೊಡ್ತಕ್ಕಂಥದ್ದಿದೆ. ನಾನಿಲ್ಲಿ ಸಚಿವನಾಗಿ ಕುತ್ಕೊಂಡಿದ್ದೀನಿ ಅಂದರೆ ಇದು ಮಾಡ್ತೀನಿ ಅಂತ ಮಾಡೋದು ನನ್ನ ಕರ್ತವ್ಯ ಆಗುತ್ತೆ. ಇಲ್ಲಾಂದರೆ ಆ ವೋಟ್ ಹಾಕಿರ್ತಕ್ಕಂಥವನಿಗೆ ನಾನು ಅನ್ಯಾಯ ಮಾಡ್ದಂಗಾಗುತ್ತೆ. ಅದೇನೇ ಇರಲಿ, ಕೆಲ ವರ್ಷಗಳ ಹಿಂದೆ ರಾಜ್ಯದಲ್ಲಿ ಧರ್ಮದಂಗಲ್ಗೆ ಕಾರಣವಾಗಿದ್ದ ಹಿಜಾಬ್ ಈಗ ಮತ್ತೆ ಸದ್ದು ಮಾಡ್ತಿದೆ. ಆಡಳಿತ ಪಕ್ಷ ಹಾಗೂ ವಿಪಕ್ಷದ ನಡುವೆ ಮುಸ್ಲಿಂ ಓಲೈಕೆ ಸಮಾನತೆ ಸಮರ ನಡೀತಿದೆ. ಈ ವಾಕ್ ಸಮರ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.